ಹಲೋ ಗಾಯ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ರಮೇಶ್ ಟ್ರಾವೆಲರ್. ಸೊ ನಿನ್ನೆ ನಾನು ನಿಮಗೆ ಯೂಟ್ಯೂಬಲ್ಲಿ ಒಂದು ಹೇಳಿದ್ದೆ, ಏನು ಅಂತಂತಂದರೆ ಒಂದು ಕಡೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ ಒಂದು ಡಿಸ್ಕಸ್ ಮಾಡಿ ಯಾವ ಕಡೆ ಹೋದ್ರೆ ಚೆನ್ನಾಗಿರುತ್ತೆ ಪ್ಲೇಸು ಅಂತ ಮಾತಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಫ್ರೆಂಡ್ಸು ತುಂಬಾ ಪ್ಲ್ಯಾನ್ ಮಾಡಿದ್ರು. ಹಂಗೆ ಕೆಲವರಾಗಿ ಇನ್ನು ಒಬ್ಬೊಬ್ಬರಾಗಿಯೇ ಜಂಪ್ ಆಯ್ತಾನೂ ಕೂಡ ಅವಾಗೆ ಹೋಗ್ಬಿಟ್ರು ವಾಪಸ್ ರಿಟರ್ನು. ಏನಕ್ಕೆ ಅಂತಂದರೆ ಅವ್ರಿಗೆ ಸ್ವಲ್ಪ ಕೆಲಸಗಳು ರಜೆ ಇರೋದಿಲ್ಲ, ಇನ್ನೊಂದು ಏನು ಅಂತಂತಂದರೆ ಆ ಕಡೆ ಈ ಕಡೆ ಪರ್ಸ್ನಲ್ ಕೆಲಸಗಳು ಇರೋದ್ರಿಂದ ಅವರು ಕೂಡ ಯಾರೂ ಬರೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಮಂತ್ ಟ್ರೈ ಮಾಡೋಣ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಅದೇ ಥರ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಸೊ ಯಾಕಂದರೆ ನನಗೆ ರಜೆ ಇರೋದಕ್ಕಿಂತ 2 ಡೇಸ್, ಸೊ ಹಾಗಾಗಿನೇ ನಾನು ಮತ್ತು ಇನ್ನೊಬ್ಬ ನಮ್ಮ ದೊಡ್ಡಮ್ಮನ ಮಗನಿಗೆ ನಾನು ಫೋನ್ ಮಾಡಿದ್ದೆ. ಸೊ ಹಾಗಾಗಿ ಅವರು ಕೂಡ ಈಗ ನನ್ನ ಜೊತೆಗೆ ಸರಿ ಆಯಿತು ಬರ್ತೀನಿ ಅಂತ ಕೂಡ ಒಪ್ಕೊಂಡ್ರು. ನಾನು ಮತ್ತು ಅವರು ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತನಾ, ಮಲೆ ಮಹದೇಶ್ವರಕ್ಕೆ ಬೆಟ್ಟಕ್ಕೆ. ಅಲ್ಲಿಗೆ ನಾನು ಮತ್ತು ಅವರು ಇಬ್ಬರು ಕೂಡ ಒಂದೇ ಗಾಡೀಲಿ 2 ವೀಲರ್ ಜರ್ನಿ ಮಾಡ್ತಾಯಿದ್ವಿ. ನಮಗೆ ಇಲ್ಲಿಂದ ಅಂದರೆ ಅಲ್ಲಿಗೆ ಒಂದು 200 ಕಿಲೋಮೀಟರ್ಸ್ ಇದೆ ಮಲೆ ಮಹದೇಶ್ವರಕ್ಕೆ. ಸದ್ಯಕ್ಕೆ ಇವಾಗ ನಾವು ಮೈಸೂರು ಹೈವೇ ಥರ ಇದ್ವಿ. ಇನ್ನೂ ಅಲ್ಲಿಗೆ ಹೋಗೋದಕ್ಕೆ ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ. ಏನೊಂದು ನಾವು 10 o'clock ಅಲ್ಲಿಗೆ ರೀಚ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಗಾಯ್ಸ್ ನೋಡಿ, ಮಾರ್ನಿಂಗ್ ವ್ಯೂ ಯಾವ ಥರ ಇದೆ ನಿಮಗೆ ಮೈಸೂರು ಹೈವೇ ಸುತ್ತಮುತ್ತ ಬರೀ ಥರ ಪ್ರದೇಶ ಚೆನ್ನಾಗಿದೆ. ಗಾಳಿ, ನೇಚರು, ಗ್ರೀನರಿಯಾಗಿ. ಆ ಕಡೆ ಹೋದರೆ ಹೈವೇ. ಸದ್ಯಕ್ಕೆ ಆ ರೋಡಲ್ಲಿ ನಮಗೆ ಹೈವೇಗೆ ಅಲೋ ಇಲ್ಲ, ಓನ್ಲಿ 2 ವೀಲರ್ಸ್ಗಳಿಗೆ. 2 ವೀಲರ್ಸ್ಗೆ ಏನಾಯಿತು, ಬರೀ ನಮಗೆ ಸರ್ವಿಸ್ ರೋಡಲ್ಲಿ ಮಾತ್ರ ಅಲೋ ಇರೋದ್ರಿಂದ ನಾವು ಸರ್ವಿಸ್ ರೋಡಲ್ಲೇ ಹೋಗಬೇಕು. ಅಲ್ಲಿ ಏನಕ್ಕೆ ಅವಾಯ್ಡ್ ಮಾಡಿದ್ದಾರೆ 2 ವೀಲರ್ನ ಅಂತಲೂ ಕೂಡ ಹೇಳ್ತೀನಿ. ತುಂಬ ಆಕ್ಸಿಡೆಂಟ್ ಆಗುತ್ತೆ, ವೀಲಿಂಗ್ ಮಾಡ್ತಾರೆ 2 ವೀಲರಲ್ಲಿ ಹೋದರೆ. ತುಂಬ ಸ್ಪೀಡಾಗಿ ರ್ಯಾಶಾಗಿ ಓಡಿಸ್ತಾರೆ ಗಾಡಿ ಅನ್ನೋದು ಕಾರಣಕ್ಕೆ ಹೋಗಿ ಮೈಸೂರು ರೋಡಲ್ಲಿ ಹೈವೇಲಿ ಅವಾಯ್ಡ್ ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ಸರ್ವಿಸ್ ರೋಡ್ ಓಪನ್ ಆಗಿರೋದ್ರಿಂದ ಸರ್ವಿಸ್ ರೋಡಲ್ಲೇ ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಮಿನಿಮಮ್ ಸ್ಪೀಡ್ ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ವರೆಗೂ ನಾವು ಕ್ರಾಸ್ ಮಾಡೋದೇನು ಬೇಡ ಗಾಡಿ ಸ್ಪೀಡ್ನ. ನೋಡಿ ಹೇಗಿದೆ ಆ ಕಡೆ ಎಲ್ಲ ವೆದರ್, ಯಾವ ಥರ ಮೋಡ ಎಲ್ಲ ತುಂಬಿಕೊಂಡಿದೆ, ಮೋಡ ಕವಿದ ವಾತಾವರಣ ಚೆನ್ನಾಗಿದೆ. ಒಂಥರ ಆಪೋಸಿಟಲ್ಲಿ ಯಾರೋ ಬೀಡಿ ಸೇರ್ಕೊಂಡು ಟ್ರ್ಯಾಕ್ಟ್ರಲ್ಲಿ ಬರ್ತಾ ಇದ್ದದೆ. ಆದರೂ ಒಂಥರ ಚೆನ್ನಾಗಿದೆ. ಹೇಳ್ಕೋಬೇಕು ಅಂತಂದರೆ ಜರ್ನಿ ಎಲ್ಲೇ ಹೋದ್ರೂ ಬಾಡಿ ಸ್ಟ್ರೆಸ್ ಆಗಬಾರ್ದು. ಅದಕ್ಕೇನೆ ಏನು ಮಾಡಬೇಕು ಅಂತಂದರೆ ನಾವು ಅವಾಗವಾಗ ಸ್ವಲ್ಪ ಬ್ರೇಕ್ ಅಂತ ಕೊಡ್ತಾ ಇರಬೇಕು. ಇನ್ನು 2 ವೀಲರಲ್ಲಿ ಹೇಳ್ಬೇಕಾ, ಇನ್ನು ನಾವು ತೊಗೊಂಡಿರೋ MT-15 ಗಾಡಿ 2 ವೀಲರ್ಸ್ ರೈಡಿಂಗ್ ಸ್ವಲ್ಪ ಕಷ್ಟನೇ. ಯಾಕೆ ಅಂದರೆ ಸ್ವಲ್ಪ ತುಂಬ ಲಾಂಗ್ ಡ್ರೈವ್ ಅಂತ ಹೋದರೆ ಕಾಲು ಕೈಯೆಲ್ಲ ನೋವು ಬರುತ್ತೆ, ಅದು ಸಹಜನೇ. ನೋಡಿ ಹೇಗಿದೆ, ಮತ್ತು ಈ ಕಡೆ ಎಲ್ಲ ಹೇಗಿದೆ. ಸೂರ್ಯ ಅವಾಗ ಆಗಲೇ ಹುಡ್ತಾ ಇದ್ದಾನೆ. ನಮಗೆ ಸದ್ಯಕ್ಕೆ ಸನ್ರೈಸ್ ಕಾಣಿಸ್ತಾ ಇಲ್ಲ, ಬ್ಯಾಕ್ ಸೈಡಲ್ಲಿ ಕಾಣಿಸ್ತಾನೆ. ಸೊ ಇವಾಗ ನಾವು ಗಾಡಿ ನಿಲ್ಲಿಸಿ ಬ್ಯಾಕ್ ಸೈಡಲ್ಲಿ ನಿಮಗೆ ತೋರಿಸೋದಕ್ಕಾಗಲ್ಲ, ಯಾಕಂದರೆ ನಾವು ಅಂದ್ಕೊಂಡಿರೋ ಟೈಮಲ್ಲಿ ರೀಚ್ ಆಗಲೇಬೇಕು ಬೆಟ್ಟಿಗೆ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು. 1 ಡೇ ರೈಡಿಂಗ್ ಅಲ್ವಾ, ಹೋಗಿ ವಾಪಸ್ ರಿಟರ್ನ್ ಸಾಯಂಕಾಲ 10 o'clock ಅಥವಾ ಸಾಯಂಕಾಲ ಈವ್ನಿಂಗ್ 7 o'clock ಒಳಗಡೆ ರಿಟರ್ನ್ ಆಗಬೇಕು ಬೆಂಗಳೂರಿಗೆ ಅಂತ. ಸೊ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಬ್ಯಾಂಗ್ಳೂರ್ ಟು ಮಲೆ ಮಹದೇಶ್ವರ 2 ವೀಲರ್ ರೈಡ್ ಹೇಗಿರುತ್ತೆ. ಹಾಗಾಗಿನೇ ನಾನು ಮತ್ತು ನಮ್ಮ ಫ್ರೆಂಡು 2 ವೀಲರ್ ರೈಡ್ ಮಾಡ್ತಾಯಿದ್ವಿ. ಸೊ ಈ ಕಡೆ ಸರ್ವಿಸ್ ರೋಡು, ನಾವು ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗಿದ್ದು ಇದೇ ರೋಡಲ್ಲಿ. ಈ ರೋಡ್ ತೊಗೊಂಡ್ವಿ, ಈ ರೋಡ್ ರೈಟ್ ತೊಗೊಂಡು ಮತ್ತು ಆ ಕಡೆಗೆಲ್ಲ ಹೋಗಿದ್ದು ಮನೋ. ಅಲ್ಲಿಂದ ಹೋಗಿ ನಾವು ಎಲ್ಲಿ ಗೊತ್ತಾ, ಇದಕ್ಕೆ ಹಾಸನ ಟೋಲ್ ಬರುತ್ತೆ ಗೊತ್ತಾ, ಹಾಸನ ರೋಡು ಟೋಲು ಹೈವೇಲಿ. ಆ ರೋಡಿಗೆ ಅಟ್ಯಾಚ್ ಆಗಿದ್ದು ನಾನು. ಅದು ಯಾವುದೋ ಬೆಟ್ಟ ಅಲ್ಲಿ ಕಾಣಿಸ್ತಿಲ್ಲ, ಬೆಟ್ಟ ಆ ಬೆಟ್ಟದ ಮೇಲೆ ಬೆಟ್ಟದ ಪಕ್ಕದಲ್ಲಿ ಚಿಕ್ಕದಾಗಿ ಗಲ್ಲಿ ರೋಡ್ ಥರ ಐತೆ. ಆ ರೋಡಿಗೆ ಒಂಥರ ಆಫ್ ರೋಡು ಎಕ್ಸ್ಪೀರಿಯೆನ್ಸ್. ಒಂದು ರೋಡ್ ಪೂರ್ತಿ ಆ ಕಡೆ. ಅಯ್ಯೋ ಮಳೆಯಲ್ಲಿ ನೆನ್ಕೊಂಡು ಹೋಗಿ ಮಾರ್ನಿಂಗ್ ಹೋಗಿದ್ದು 11 ಗಂಟೆಗೇನೋ ಬಿಟ್ಟಿದ್ದು ಮನೆ. ಅಲ್ಲಿಗೆ ಹೋದಾಗ ನಾವು ರೀಚ್ ಆದಾಗ, ಧರ್ಮಸ್ಥಳಕ್ಕೆ ರೀಚ್ ಆದಾಗ ಲಾಸ್ಟ್ 2 ಮಂತಲ್ಲಿ ಮಿಡ್ ನೈಟ್ ಅಂದರೆ ಮಧ್ಯರಾತ್ರಿ 1 ಗಂಟೆಗೇನೋ ನಾವು ರೀಚ್ ಆದಾಗ ಅಲ್ಲಿಗೆ ಧರ್ಮಸ್ಥಳಕ್ಕೆ. ನಿಲ್ಲಿಸ್ಕೊಂಡು ಆಗಲಿಲ್ಲ ಅವಾಗ ಗಾಡಿ ಡ್ರೈವ್ ಮಾಡೋದಕ್ಕೆ. ಏನು ಸಿಕ್ಕಾಪಟ್ಟೆ ಕಾಲು ಮಾತ್ರ ಹೆವಿ ಪೇನ್ ಬಂದುಬಿಟ್ಟಿತ್ತು. ಏನು ಮಾಡೋಣ ಅಂತ ಹೆವಿ ಪೇನ್ ಬಂದಾಗ ಎಲ್ಲಿ ಲಾಸ್ಟ್ ವೀಕೆ ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ ಬೆಟ್ಟಕ್ಕೆ. ಎಲ್ಲಿ ಲಾಸ್ಟ್ ವೀಕ್ ಫೆಸ್ಟಿವಲ್ ಇರೋದ್ರಿಂದ ಇಂಡಿಪೆಂಡೆಂಟ್ ಡೇ ಇತ್ತು, ಮತ್ತು ಇದು ಇನ್ನೊಂದು ಯಾವುದೋ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಕೂಡ ಇತ್ತು. ಸೊ ಹಾಗಾಗಿ ನಮ್ಮ ಕಂಪ್ನಿಲೂ ಕೂಡ ರಜೆ ಇರೋದಿಲ್ಲ. ನಾನೇನು ಸಾಫ್ಟ್ವೇರ್ ಕಂಪ್ನಿಲೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಎವ್ರಿ ಟೈಮ್ ನಾನು ವೀಡಿಯೋ ಮಾಡಿಕೊಂಡು ರೈಡಿಂಗ್ ಮಾಡಿಕೊಂಡು ಟ್ರಾವೆಲಿಂಗ್ ಮಾಡೋದಕ್ಕೆ ನನಗೂ ಕೂಡ ಫ್ರೀ ಇರೋದಿಲ್ಲ. ಆ ಥರ ಎಲ್ಲ ಫ್ರೀ ಇರಬೇಕು ಅಂತಂದರೆ ಒಳ್ಳೊಳ್ಳೆ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಮಾಡಿಕೊಂಡು ಜೋಬ್ ತುಂಬ ಪರ್ಸ್ ತುಂಬ ದುಡ್ಡು ಹಿಡ್ಕೊಂಡು
ಓಡಾಡೋದ್ಗೆ ನಮಗೆ ಬೇಕಾದ್ರೆ ಅವಾಗ ಚೆನ್ನಾಗಿರುತ್ತೆ. ಇನ್ಕಮ್ಮು ಕೂಡ ಅದೇ ಥರ ಇರಬೇಕಾಗುತ್ತೆ ಅಲ್ವಾ. ನಾವು ಮಾಡೋ ಸಂಪಾದನೆಯಿಂದ ಹಿಡಿದು ಕೂಡ, ನಾವು ಮಾಡೋ ರೈಡಿಂಗಿಂದ ಹಿಡಿದು ಕೂಡ ನಮಗೂ ಅದಕ್ಕೆ ಎಲ್ಲ ಮೇಂಟೈನ್ ಆಗಬೇಕು. ಮೇಂಟೈನ್ ಆಗಿಲ್ಲ ಅಂತಂದರೆ ಸ್ವಲ್ಪ ರೈಡಿಂಗು ಜೀವನನೇ ಕಷ್ಟ. ರೈಡಿಂಗ್ ಮಾಡೋರ ಜೀವನ ಯಾವ ಥರ ಇರುತ್ತೆ ಅಂತ ತುಂಬ ಜನಕ್ಕೂ ಗೊತ್ತು. ರೈಡರ್ಸ್ ಮಾತ್ರ ಗೊತ್ತಾಗುತ್ತದು. ಕೆಲವರು ಅಂದ್ಕೊಂಡಿರ್ತಾರೆ ನಾನು ರೈಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇವಾಗನೇ ಸ್ಟಾರ್ಟ್ ಮಾಡಿರೋದು ರೈಡ್ ಮಾಡೋದಕ್ಕೆ. ಮುಂದೆ ಹೋಗ್ತಾ ಸ್ಟೆಪ್ ಬೈ ಕಲಿತೀನಿ. ಅದು ಕೂಡ ಪ್ರಯತ್ನ ಮಾಡ್ತೀನಿ. ನಂದು ರೀಟೇಲ್ ವರ್ಕು. ಸೊ ನಮಗೆ ರೀಟೇಲ್ ವರ್ಕಲ್ಲಿ ಕೆಲಸ ಇರೋದಿಲ್ಲ. ನೋಡಿ ಗಾಯ್ಸ್ ಹೇಗಿದೆ ಪಾಗೋ, ತುಂಬ ಚೆನ್ನಾಗಿದೆಯಲ್ಲ ಪಾಗ ಆ ಕಡೆ ನೋಡಿ. ತುಂಬ ಹೊಗೆನೋ ಪಾಗೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಫ್ಲೇವರ್ ಇಲ್ಲ ಅಂದಿದ್ರೆ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸಿರೋದು. ಮುಂದೆ ಫ್ಲೇವರ್ ಕಮ್ಮಿ ಇದೆ, ಅಲ್ಲಿ ನೋಡೋಣ ಬನ್ನಿ ವ್ಯೂ ಯಾವ ಥರ ಕಾಣಿಸಿದೆ ಅಂತ. ನೀವು ನೋಡಿದ್ವಿ ಅಂತ ಹೈವೇಲಿ ಹೋಗ್ಬೇಕು. ಆದರೆ ಹೈವೇಲಿ 2 ವೀಲರ್ ಅಲೋ ಇಲ್ಲ. ಸೊ ನಾವು ಅವ್ರ ರೂಲ್ಸ್ ಫಾಲೋ ಮಾಡೋಣ, ಅವರು ಕೂಡ ನಾವು ಹೇಳಿರೋ ಕೂಡ ರೂಲ್ಸ್ ಫಾಲೋ ಮಾಡೋಣ. ನೀನು ಯಾವಾಗ ಆ ಥರ ರೈಡ್ ಹೋಗೋದು? ನೋಡಿ ಏನು ವೆದರ್ ಯಾವ ಥರ ಎಷ್ಟು ಚೆನ್ನಾಗಿದೆ. ಮಾರ್ನಿಂಗ್ ರೈಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಚಳಿ ಬೇರೆ, ಚಳಿಲಿ ನಡ್ತಾ ಇರಬೇಕು. ಸೊ ನಾವು ಸೇಫ್ಟಿಗೆ ಅಂತಂದರೆ ಚಳಿಗೆ ನಡಬಾರ್ದು ಅಂತ ಒಂದು ಜಾಕೆಟು, ಕೈ ಗ್ಲೌಸು, ಶೂಸು ಎಲ್ಲ ಹಾಕೊಂಡು ರೈಡ್ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ. ಹಾಂ ಅಲ್ಲೆಲ್ಲ ಕ್ಯಾಮ್ರಾ ಹಾಕಿದ್ದಾರೆ. ನಮ್ಮ ದೊಡ್ಡಮ್ಮನ ಮಗ ಬೇರೆ ಹೆಲ್ಮೆಟ್ ಬೇರೆ ಕೂಡ ಹಾಕಿಲ್ಲ, ಅವನು ಕೂಡ ಹೆಲ್ಮೆಟ್ ಹಿಂದ್ಗಡೆ. ಸೊ ರೂಲ್ಸ್ ನಾವು ಫಾಲೋ ಮಾಡಬೇಕು. ಹಂಗಂದ್ಬಿಟ್ಟು ನಾವು ಏನೋ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅವ್ನು ಹೆಲ್ಮೆಟ್ ಇಲ್ವಲ್ಲ, ಅವ್ನು ಹೆಲ್ಮೆಟ್ ಇಲ್ಲದೆ ಇರೋದ ಕಾರಣ ನಾವು ನಿಧಾನಕ್ಕೆ ಹೋಗೋಣ ಗಾಡಿ. ಮತ್ತು ನಾನು ನಿಮಗೆ ಅಲ್ಲೆಲ್ಲರ ಟೀ ಬ್ರೇಕ್ ಸಿಕ್ಕಿದಾಗ ಟೀಗೆ ಆ ಥರ ಗಾಡಿಯನ್ನು ಸಿಕ್ತು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ ಗಾಯ್ಸ್, ಬಾಯ್.